ರೀ ಮೋಶಿ ಊರಿಗೆ ಹೋದ್ರಲ್ಲ ಮನಿ ಎಲ್ಲ ಎಷ್ಟು ಬಣ ಬಣ ಅನ್ಸಾತೈತಲ್ಲ. ಹೌದಲ್ಲ ಶಾರಿ, ನಾನಲ್ಲೇ ನಂಗೊಬ್ಬನಿಗೂ ಅನ್ಸಾತೈತೆ ಅಂತ ತಿಳ್ಕೊಂಡಿದ್ದೆ ನೋಡು. ನಿಂಗೂ ಹಂಗ ಅನ್ಸಾತೈತನ? ಹ್ಞೂನ್ರಿಪ್ಪ, ನಿಮ್ಗರ ನಿಮ್ಮ ಅಕ್ಕ ಅನಸ್ತತಿ. ನನಗ ಆದ್ರೂ ಪಾಪ ಅವ್ರು ಮನಿಗೆ ಬಂದು ಹೊಂದಾಣಿಕೆ ಮಾಡ್ಕೊಂಡು ಕೈ ಕೆಳಗ ಆಸರಾಗಿದ್ರು. ಕೂಸುಗಳಿಗೆ ಎಷ್ಟ್ ಚಂದ ಎರಿತಿದ್ರು. ಅಂದಲ್ಲ ಎಣ್ಣೆ ಉಂಡು ಎಷ್ಟ್ ಚಲೋ ಬೆಳೆದಾವ್. ನಮ್ ಕೈಯಾಗ ಅಷ್ಟೆಲ್ಲ ತಿಕ್ಕಾಕ ಹಾಕಿದ್ದಿಲ್ರಿಪ್ಪ. ಅಲ್ಲ, ಈಗ ಅಕ್ಕ ಹೋಗಾಳ ಊರಿಗ, ಮತ್ತ ಕೂಸಿಗೆ ಹೆಂಗ ಈ ಎಣ್ಣೆ ಹಚ್ಚಿ ಮೈಗ್ ನೀರ್ ಹಾಕೋರ್ ಯಾರ? ಅಯ್ಯ ಹೌದಲ್ರಿ, ಇದನ್ನ ಯೋಚನೆ ಮಾಡಿಲ್ಲ. ಮತ್ತೇನ್ ಮಾಡ್ತೀವ? ಈಗ ಅವಕ್ಕ ದಿನ ನೀರ್ ಹಾಕಬೇಕು. ಇನ್ನು ಈಗಿರ 2 ತಿಂಗಳು ಕೂಸದಾವು. ಒಂದ್ ಕೆಲಸ ಮಾಡ್ತೇನೆ ತೋರಿ. ನಮ್ ಕಾವೇರಿಗ ರೇಖಾ ಹುಟ್ಟಿದಾಗ ಹುಡುಗಿಗೆ ನೀರ್ ಹಾಕಕ್ ಬಂದಿದ್ಲಲ್ರಿ, ಆಕಿನ ಶಾರವ್ವ. ಯಾರು? ಶಾರಮ್ನ? ಹ್ಞೂನ್ರಿ, ಆ ಶಾರದಮ್ಮ ಅದಾಳಲ್ಲ, ಆಕಿಗ ಕರೆದ್ ಬಿಡ್ತೇನೆ ತೋರಿ ಫೋನ್ ಹಚ್ಚಿ. ಒಂದ್ 15-20 ದಿವಸದ ಮಟ್ಟಿಗೆ ಬಾರವಾ ಅಂತ ಹೇಳ್ತೇನೆ. 15-20 ದಿವಸದ ಮಟ್ಟಿಗೆ ಯಾರು ಬರ್ತಿದ್ದಾರವ ನಿನಗ? ಅಲ್ರಿ, ಆಮೇಲೆ ಮತ್ತೆ ಮೌಶಿ ಬಂದ್ಬಿಡ್ತಾರಲ್ಲ, ನಮ್ ರೂಪಾ ಹೇಳಾಳ ನೀವು ಬರಬೇಕ್ರಿ ಅತ್ತಿ, ಇಲ್ಲಾಂದ್ರ ನನಗ್ ಬ್ಯಾಸರ ಆಕೈತಿ ಅಂತ ಹೇಳಿ. ಅದಕ್ಕ ಅವರು ಬರ್ತೇನೆ ಅಂತ ಹೇಳಾರ. ಅಕ್ಕ ಹಂಗಾರ ಹೊಳ್ಳಿ ಬರ್ತಾಳಂದ? ನನ್ ಮುಂದೆ ಹೇಳಿಲ್ ನೋಡುವ. ಇಲ್ಲ, ಅದು ಅವರು ಪೂರ್ತಿ ಅವ್ರ ಮನೆಗೆ ಹೋಗೋರಿದ್ರ. ರೂಪಾನ್ ಮುಂದೆ ಹಿಂಗ ನಿಮ್ಮ ಅತ್ತೆ ಊರಿಗೆ ಹೊಂಟಾರ ನೋಡವ ಅಂತ ಹೇಳಿದ್ನ. ಅದಕ್ಕ ಆಕಿ ಅತ್ತಿ ನೀವ್ ಹೋಗ್ಬೇಡ ಇಲ್ಲೇ ಇರು ಅಂತಂದ ಹೇಳಿ ಅವ್ರಿಗ ಬಾಳ ಜುಲ್ಮಿ ಮಾಡಿದ್ಲು. ನಂದು ಪೂರ್ತಿ ಬಾಣಂತನ ಮುಗಿಸ್ಕೊಂಡು ನನ್ನ ಗಂಡನ ಮನೆಗೆ ಹೋಗೋ ತನಕ ನೀನ್ ಇಲ್ಲೇ ಇರ್ಬೇಕಂತಂದೇಳಿ ಅವ್ರ ಅತ್ತಿ ಜೋಡಿ ಜಗಳ ಮಾಡಿ ಜುಲ್ಮಿ ಮಾಡಿ ಏನೇನ ಮಾಡಿ ಪುಸ್ಲಾಯಿಸಿದ್ಲಾರಿ. ಹಂಗಾಗಿ ಅವ್ರ ಒಂದ್ 15 ದಿವಸದ ಮಟ್ಟಿಗೆ ಹೋಗಿ ಬರ್ತೇನೆ ತಗೋ ಅಂತಂದ ಹೇಳಿ ಹೋದ್ರು. ಅದಕ್ಕ 15 ದಿವಸಕ್ಕೆ ಹೋಗಿ ಬರ್ತೇನೆ ಅಂದಾರೀಗ. ಚಲೋ ಆತ್ ಬಿಡು. ಆದ್ರೆ 15 ದಿವಸದ ಮಟ್ಟಿಗೆ ಯಾರು ಬರ್ತಿದ್ದಾರವ ನೀರ್ ಹಾಕಾಕ? ಅಲ್ರಿ, ಕೇಳ್ತೇನೆ ತೋರಿ. ಇರ್ತೀರಿ ಮತ್ತ ಹುಡುಗರಿಗೆ ನೀರ್ ಹಾಕ್ಬೇಕಲ್ರಿ, ಹಾಗ ರೂಪಾಗೂ ಮಾಡಿಸ್ಬೇಕು. ರೂಪಾಗ 2 ತಿಂಗಳು ಆತಲ್ವಾ, ಹಗರ್ಕ ಹಂಗಾರ ಈಗ ಮುಂಜಾನೆ ಹೊತ್ತು ನಾ ಮಾಡಿಸ್ತೇನಂತ. ಸಂಜೆ ಬೇಕಾದ್ರೆ ಹಾಕೋಬೇಕೆ ಮಾಡ್ಕೊಂಡ್ ಬರವಲ್ಲ ಯಾಕ. ನನ್ಗೆ ಅನ್ಸಿದ್ ಮಟ್ಟಿಗೆ ಅತ್ತಿ ಸಂಜೆ ಮುಂದೆ ರೂಪಾಗ ಇನ್ಮೇಲೆ ಬ್ಯಾಡ ಅನಿಸ್ತೈತ್ರಿ. ಮುಂಜಾನೆ ಅಷ್ಟು ಚಂದಾಗಿ ತಿಕ್ಕಿ ಜಳಕ ಮಾಡಿಸಿ ಬಂದ್ಬಿಡ್ರಿ. ಅಂದ್ರ ಸಂಜೆಗೆ ಥಂಡಿ ದಿನ ಅಲ್ರಿ, ನೆಗಡಿ ಆಯ್ತದಂತ. ಇನ್ನೊಂದು ತಿಂಗಳು ಮಾಡ್ಕೊಳ್ಳೆ ನಾ ಅನ್ಕೊಂಡೆ. ಯಾಕಂದ್ರೆ 3 ತಿಂಗಳು ಮಾಡ್ಕೊಂಡ್ರೆ ಬಾಣಂತನ ಚಲೋವ. ಉಳ್ದಿದ್ದೆಲ್ಲ ಆಕೇನು ಕಾಸ್ಕೊಳ್ಳೋದು ಮಾಡ್ತಾಳಲ್ರಿ, ಮಾಡ್ಲಿರಿ. ಆದ್ರೆ ಈ ಸಂಜೆ ಮುಂದಿನ ಬ್ಯಾಡ ತಗೋರಿ ಅತ್ತಿ. ಮತ್ತ ಸಾಯಂಕಾಲ ಆಗತ್ಕೆ ಮೂಡ್ ಗಾಳಿ ಬಿಡ್ತೈತಿ. ನನಗೆ ಹಂಗ ಅನಿಸ್ತೈತ್ರಿ. ಮತ್ತ ನಿಮಗ್ರಿ? ಹೌದಾ ಶಾರಿ, ಈಗ ತಂಡಿ ದಿನ ಸಂಜೆ ಮುಂದೇನ್ ಹಾಕಾಕ್ ಹೋಗ್ಬೇಡ್ರ ಹುಡುಗಿಗ್ ನೀರು. ಕೂಸುಗಳಿಗೂ ಬಾಳ ಮುಂಜಾನೆ ಎದ್ ಕೂಡ್ಲೆ ಹಾಕಾಕ್ ಹೋಗ್ಬೇಡ್ರಿ. ಒಂದ್ 9-10 ಗಂಟೆಗೆ ಹಾಕ್ರಿ ನಡೀತತಿ. ಆಕಿಗೂ ಅವಾಗ ಜಳಕ ಮಾಡಿಸ್ಬಿಡ್ರಿ. ಹೌದ್ ತಡಿ, ಹಂಗ ಮಾಡೋಣಂತ. ಆದ್ರ ಈಗ ಕೂಸುಗಳಿಗೆ ಯಾರ್ಯಾರವ ಮೌಶಿನ ಊರಿಗೆ ಹೋದ್ರ ಹೆಂಗ್ ಮಾಡೋದಂತ. ನಮ್ ರೇಖಾ ಹುಟ್ಟಿದಾಗ ಆಕಿ ಬಂದಿದ್ಲಲ್ಲವ ಶಾರದಮ್ಮ ಅಂತಂದ ಹೇಳಿ, ಆಕಿ ನೀರ್ ಹಾಕಕ ಆಕಿ ಫೋನ್ ಹಚ್ಚಿ ಕರಿಲೇನ? ಬರ್ತಾಳ? ಒಂದ್ 15 ದಿವಸದ ಮಟ್ಟಿಗೆ ಬರ್ತಾಳ. ಬಂದ್ಲಂದ್ರ ಆಮೇಲೆ ಮೌಶಿ ಬರ್ತಾರ, ಅವ್ರ ನೀರ್ ಹಾಕ್ತಾರ ಹುಡುಗರ್ಗ. ಅಯ್ಯೋ ರೀ ಅತ್ತಿ, 15 ದಿವಸದ ಮಟ್ಟಿಗೆ ನೀರ್ ಹಾಕಕ್ ಯಾರು ಬರ್ತಾರ ಹೇಳ್ರಿ? ಕೇಳೋದ್ರಾಗ ಏನೈತಂತ. ಈಗ ನೀನು ಕೇಳ್ತಿದಿ, ಆಕಿ ಬರಂಗಿಲ್ಲ ಅಂತ ಇಟ್ಕೋ, ಮತ್ತ ಆಮೇಲೆ ಯಾರನ್ನ ಹಚ್ಚಿಸ್ಕೋತಿ? ಕೇಳಾರ್ದಂಗ ಬರಂಗಿಲ್ಲ ಅಂತ ಹೆಂಗಂತೀರಿ? ಹಂಗ ಅಡ್ಡ ಬಾಯ್ ನಿಮ್ದು ಅಂತೀರಿ. ಯಾಕಷ್ಟ ಇಬ್ರು ಜಗಳ ಮಾಡಾತ್ತೀರಿ? ನಾ ಅದನ್ನಲ್ಲನ, ನಾ ಹಾಕ್ತೇನೆ ತೋರಿ. ನಿಂಗ್ ಬರ್ತತಾವ ಕಾವೇರಿ? ಹ್ಞೂನ್ರಿ ಮಾವರ, ನನಗ್ ಬರ್ತೈತಿ. ನೀ ಯಾವಾಗ ಕಲ್ತೇವ? ಆಕಿ ಶಾರದಮ್ ಬರ್ತಿದ್ಲಲ್ರಿ ನಮ್ ರೇಖಾ ಹುಟ್ಟಿದಾಗ 3 ತಿಂಗಳ ತನಕ ಆಕಿ ನೀರ್ ಹಾಕಿದ್ಲಾರಿ. ಅವಾಗ ಆಕಿನ ಕಡೆ ಎಲ್ಲ ಕೇಳಿ ತಿಳ್ಕೊಂಡಿದ್ದೆ ರೀ. ಅಂದ್ರೆ ಬಾಣಂತನ ಮುಗಿದ್ಮೇಲ್ರಿ ಮನ್ಯಾಗ ನಾನು ಅತ್ತೆರ್ ಇಬ್ರೇ ಇದ್ವಿ. ಅವಾಗ ನಾನಾ ಎಣ್ಣೆ ಹಚ್ಚಿ ತಿಕ್ತಿದ್ದೆ, ಅತ್ತೆರ್ ನೀರ್ ಹಾಕ್ತಿದ್ರು. ಅವಾಗ ಅದು 3 ತಿಂಗಳದಿತ್ತು ಬಿಡವ. ಇವು 2 ತಿಂಗಳದ್ದು ಅದಾವ ಕೂಸುಗಳು. ಅಲ್ರಿ ಅತ್ತಿ, ಮೊನ್ನೆ ಇದು ಅಜ್ಜಿಯರು ಮಾಡಿಸ್ತಿದ್ರಲ್ಲ ಹುಡುಗರಿಗ, ಅವಾಗೆಲ್ಲ ನಾನು ನೋಡ್ಕೊಂಡೇನ್ರಿ. ಅವರು ಬಾರಿ ಮಸ್ತ್ ಏರಿತಾರ್ರಿ. ಸುಮ್ಮನೆ ನಾನೇ ಏರಿಲ್ಲೇನ? ಅಯ್ಯೋ, ಆ ಹುಡುಗರು ಬಾಳ ಉಡಾಳದವ್ರಿ, ನಿಮ್ ಕೈಯಾಗ ಸಿಗೋಂಗಿಲ್ಲ. ಆಗ 2 ತಿಂಗಳ ಕೂಸದವು ಕೈಯಾಗ ಸಿಗಂಗಿಲ್ಲ ಅಂತ ಮೀನಾ ಜರ್ದಂಗ್ ಸರಿತಾವ್ರಿ ಅವು. ಬಾಳ ಶಕ್ತಿ ಹಿಡಿದು ಹಿಡ್ಕೋಬೇಕ್ರಿ ಅವು. ಅಜ್ಜರು ಹಂಗ ಅಂತಿದ್ರು. ಎಷ್ಟೋ ಹುಡುಗರು ನೋಡೇನಿ, ಈ ಹುಡುಗರು ಮಾತ್ರ ಬಾರಿ ಜರದ್ ಹೊಕ್ಕಾವ್ ನೋಡುವ. ಇವಕ್ಕ ಜಳಕ ಮಾಡಿಸ್ಬೇಕಂದ್ರ, ಜಳಕ ಅಂತಾನೆ ಎರಿಬೇಕಂತಂದ್ರ ಬಾರಿ ಗಟ್ಟಿ ಹಿಡ್ಕೋಬೇಕು, ಇಲ್ಲಾಂದ್ರ ಜರದ್ ಹೋಕಾವು, ಎಲ್ಲಾರ ಹೊಡೆತು ಬೀಳ್ತಾವು ಅಂತಿದ್ರು. ನಾ ಎಲ್ಲ ನೋಡ್ಕೊಂಡೇನ್ ತಗೋರಿ, ನಾ ಎರಿತೇನಿ. ನೀವ್ಯಾಕೆ ಚಿಂತೆ ಮಾಡ್ತೀರಿ? ನೀನು ಚಲತ್ನಾಗ ಎರಿತಿ ಬಿಡುವ, ನಾನು ನೋಡೇನಿ. ಏನ ಶಾರದಮ್ಮನ್ಕಿಂತಾನು ಬಾರಿ ಚಂದ ಇರ್ತಿದ್ದಿ. ಮತ್ತ 2 ಹುಡುಗರಿಗೆ ನೀನ ಅಲ್ಲ 3 ತಿಂಗಳ ಮೇಲೆ ಮಾಡ್ದಕ್ಕಿ. ಹಂಗಾರ ಮನ್ಯಾಗ ನೀನ ಎರ್ದ್ ಬಿಡ್ತೀಯವ, ನಾ ನೀರ್ ಹಾಕ್ಲಾ? ಹ್ಞೂ ರೀತಿ, ಹಂಗ ಮಾಡೋನ್ ತಗೋರಿ. ಹಂಗಾರ ಇಡ್ಲಿನ ಗ್ಯಾಸ್ ಮೇಲೆ ಕಿಚ್ ಮಾಡಕ್ಕಿಡು. ಅದು ನೀರ್ ಕಾಯಕ್ಕೆ ಇಡ್ತಿರಲ್ಲ, ಅದ್ರಾಗ ಇಡ್ಲಿ ಬರಂಗಿಲ್ಲ, ಕಿಚ್ಚ ಇರ್ತೈತದು. ಹೌದಲ್ಲ? ಹೌದಲ್ಲ ಕಾವೇರಿ, ಅದನ್ನ ತಗೊಳನ್ ತಗೋ. ಮತ್ತೆ ಯಾಕೆ ಸುಮ್ಮನೆ ಗ್ಯಾಸ್ ಮೇಲೆ ಇಡೋದು? ಹೌದಲ್ಲ? ಅಂದ್ರ ಇಷ್ಟು ದಿವಸ ಗ್ಯಾಸ್ ಮೇಲೆ ಇಟ್ಟಿದ್ರನ? ಇಲ್ರಿ ಮಾವ, ಅಲ್ಲೂ ತಗೊಂತಿತ್ರಿ. ಮತ್ತೆ ಬಾಳ ಬೇಕಾಕಿತ್ತಲ್ಲ, ಅದಕ್ಕೆ 2 ಕಡೆ ಮಾಡ್ತಿದ್ವಿ ರೀ. ಸಾಲ್ತಂದ್ರ ಚಲೋ, ಇಲ್ಲಾಂದ್ರೆ ಗ್ಯಾಸ್ ಮೇಲೆ ಇಡ್ತೇನೆ ತೋರಿ. ಅವು ಎಷ್ಟಿದ್ರು ಸಾಕೋಗಲ್ರಿ, ಭಾಳ ಬೇಕ್ರಿ ಮಾವ. ಈಕಿ ರೂಪಾಗ ಕಾಸ್ಕೊಳಕಾದ್ರ ಅವು ಒಲೆಗಿನ ಹಾಕವು. ಮತ್ತು ಅವು ಭಾಳ ಹತ್ತಿಲ್ಲ ಅಂತಂದ್ರೆ ಕೆಂಡ ಇನ್ನೂ ಜಾಸ್ತಿ ಬೇಕಾಕೈತಿ. ಹಂಗಾಗಿ 2 ಕಡೆ ಮಾಡಾಕತ್ತೈತ್ರಿ. ಇರ್ಲಿ ತಗೋರಿ, ಏನಾರ ಮಾಡ್ತೇವಂತ. ಅಥವಾ ಏನಾರ ಮಾಡ್ರಿ, ನಂಗೊಂದಿಟ್ಟು ಹೊಲ್ದಾಗ ಕೆಲಸ ಐತಿ, ಹೋಗ್ಬರ್ತೇನಂತ. ಮನ್ಯಾಗ ಕುಂತು ಬೇಸರ ಹಾಕತೈತಿ, ಹಂಗ ಅಡ್ಡಾಡ್ಕೊಂಡ್ ಹ್ಞೂ ರೀ ಮಾವ. ನಮ್ಮ ಅಕ್ಕ ಇರ್ತಿದ್ಲು, ಒಳ್ಳೆ ಮನ್ಯಾಗ ಟೈಮ್ ಪಾಸ್ ಆಕಿತ್ತು. ಆದ್ರೂ ಮಾವಾರ್ಗ ಅವ್ರ ಅಕ್ಕ ಅಂದ್ರೆ ಭಾಳ ಪ್ರೀತಿ ಅಲ್ರಿ ಅತ್ತಿ? ಹ್ಞೂನ್ವಾ, ಅವರು ಹಂಗಾದಾರಲ್ಲ, ಅದಕ್ಕೆ ನಂಗೆ ಮನ್ಯಾಗ ಬಡ ಬಡ ಅನ್ಸಕತ್ ಬಿಟ್ಟಿತ್ತು. ಹಿಂದೆ ಮುಂದೆ ಹೋದ್ರು ಅವ್ರ ಹಿಂದಿಂದ ಮೌಶಿ ಮೌಶಿ ಅಂತ ಅಡ್ಡಾಡ್ತಿದ್ನ.
ಅವರು ಶರವ ಅದು ಮಾಡು ಶರವ ಇದು ಮಾಡು ಆ ಹುಡುಗರ್ಗ ಎತ್ಕೋ ಕೂಸಾಳಕತ್ತಾವು ಮಲ್ಗಸು ಅದು ಮಾಡಿ ಇದು ಮಾಡು ಅನ್ನೋರು ನಮ್ ರೂಪಾಗ ಅದ ಬ್ಯಾಸರ ಆಕತ್ ಬಿಟ್ಟೈತಿ. ಈಗ 2-3 ಸರಿ ಆತ್ರಕಿ ನನ್ ಕರ್ಯಾಕತ್ತ ಏನಂತವ ಅಯ್ಯೋ ರೀ ವೈನಿ ನನಗೆ ಬ್ಯಾಸರ ಆಕತ್ತೈತಿ ಬರ್ರಿ ಕುಂದ್ರ ಬರ್ರಿ ಅಜ್ಜಿ ಇದ್ದಿದ್ರಿ ಇಲ್ಲೇ ಏನೇನಾರ ಸ್ಟೋರಿ ಹೇಳ್ಕೊಂಡು ಕುಂದಿರ್ತಿದ್ರು ಟೈಮ್ ಪಾಸ್ ಆಕಿತ್ತು ನಾ ಏನ್ ಮಾಡ್ಲಿ ಅನ್ನಕತ್ತಿದ್ಲ ಏನ್ ಹೇಳಿ ಬಂದೇವ ಹೊರಗ್ ಬರ್ಲೇನ ಅಂದ್ಲಿರಿ ಅಯ್ಯೋ ಹುಡುಗಿ ಈಗ ಬರ್ತಾಳಂತನ ಅಡ್ಡಾಡಕ 2 ತಿಂಗಳು ಆತಲ್ರಿ ನಡಿತೈತಿ ಹಂಗ ಹಾಲ್ಗದು ಅಡ್ಡಾಡಕ್ ಬರ್ಲಿ ನಡಿತೈತಿ ಏನಾಗೋಲ್ಲ ಹೊರಗ ಗಾಳಿ ಕಳ್ಸದ್ ಬೇಡ ಯಾಕಂದ್ರೆ ಆಕಿಗೂ ಕುಂತಲ್ಲೇ ಕುಂತು ಬ್ಯಾಸರ ಆಗಿರ್ತೈತಿ ಬರ್ಲಿ ಇಲ್ಲಿ ಬಂದು ಒಂದಿಟ್ಟು ಕುಂತ ಮಾತು ಹೇಳಿ ಅಲ್ವಾ ನಡ ಅದು ಭಾಳ ನೋಯ್ತೈತಿ ಇನ್ನು ಪೂರ್ತಿ ಸೊಂಟ ಗಟ್ಟಿ ಆಗಿರಂಗಿಲ್ಲ 3 ತಿಂಗಳಾರ ಆಗ್ಬೇಕು ಅದ ಭಾಳ ತನ ಕುಂದ್ರದ್ ಬೇಡ ಹಂಗ ಅಡ್ಡಾಡ್ಕೊಂತ ಬೇಕಂದ್ರೆ ಹೋಗಿ ಮಲ್ಕೋವ ಅಂತ ಹೇಳೇನ್ರಿ ಅಂದ್ರೆ ರಾತ್ರಿ ಕೂಸುಗಳಿಗೆ ಎಬಸಿ ಹಾಲು ಕುಡಿಸ್ಬೇಕಲ್ಲ ಕುಂತ ಹಾಲು ಕುಡಿಸ್ತಾಳ ಹೌದ್ರಿ ಯಾಕಂತಂದ್ರ ನಿದ್ದಿ ಗಣ್ಣಾಗೋದು ಮಲ್ಗಿಸ್ತೇವಲ್ಲ ಒಂದೊಂದ್ಸರಿ ಮೂಗೊಳಗೆಲ್ಲ ಹೋಗಿ ಉಸಿರುಗಟ್ಟಿ ಎಷ್ಟೋ ಹುಡುಗರಿಗೆ ಭಾಳ ತ್ರಾಸ ಆಗ್ಯಾವ್ರಿ ಅದವ ಮೊನ್ನೆ ಡಾಕ್ಟರ್ ಹತ್ರ ತೋರ್ಸಕ್ ಹೋಗಿದ್ವಲ್ಲ ಹುಡುಗರ್ಗ ಅವಾಗ ಡಾಕ್ಟರ್ ಹೇಳ್ ಕಳ್ಸಿದ್ದು ನೀವು ಮಲ್ಗೆದ್ದು ಹುಡುಗರ್ಗ ಹಾಲು ಕುಡ್ಸಕ್ ಹೋಗ್ಬೇಡ್ರಿ ಯಾಕಂದ್ರ ಒಂದೊಂದ್ಸರಿ ನಿದ್ದೆ ಹತ್ತಿ ಬಿಡ್ತೈತಿ ಹಂಗ ಜಂಪ್ ತಗೊಂಡಾಗ ಅವು ಹುಡುಗರ್ಗೂ ನಿದ್ದೆ ಹತ್ತಿ ಬಿಡ್ತೈತ ಅದು ಮೂಗತ್ರ ಹೋಗಿ ಹಾಲದು ಹೋಗಿ ಉಸಿರುಗಟ್ಟಂಗಾಗಿ ಎಷ್ಟೋ ಹುಡುಗರ್ಗ ಜೀವಕ್ಕೆ ಹಾನಿ ಆಗೈತಂತ್ವ ಹೌದ್ರಿ ಅತ್ತಿ ನನಗೂ ಡಾಕ್ಟ್ರು ಹಂಗ ಅಂತಿದ್ರು ಹಂಗಾಗಿ ನಾ ಎಷ್ಟ ತ್ರಾಸ ಆದ್ರೂ ಸಹಿತ ಕುಂತ ಹಾಲು ಕುಡಿಸ್ತಿದ್ದೆ ರೀ ಕುಂತ ಪಾಪ ತಾಯಿಗಳಿಗೂ ತ್ರಾಸ ಆಕೈತ ಅದ್ರ ಬೇರೆ ಈಗೀಗ 2 ಹುಡುಗರು ಹಾಗಾಗಿ ನಾ ಅಲ್ಲೇ ಕುಂತಾಗ ಬೇಕಂದ್ರೆ ನಿಮ್ಮ ಅಕೌಂಟ್ ಕುಡ್ಸವ ಅಂತಿರ್ತೇನೆ ಮತ್ತೆ ನಾನು ಇಲ್ದ ಹೊತ್ತಿಗೆ ಮಾತ್ರ ಆಕಿ ಎದ್ದ ಕುಡಿಸ್ತಾ ಅಂದ್ರ ಕುಂತ ಕುಡಿಸ್ತಾ ಯಾಕಂದ್ರೆ ನಾನು ರಾತ್ರಿ ನಿದ್ದೆ ಮಾಡಿದೆ ಅಂದ್ರೆ ಎಬ್ಸಾಕ್ ಹೋಗಂಗಿಲ್ಲ ಎಷ್ಟು ಸರಿ ಹೇಳ್ತಾನೆ ಆಕಿಗ ನಿನಗೆ ಹಂಗೇನಾರು ನಿದ್ದೆ ಹಂಗೆ ಹತ್ತಾಕತ್ತಿತ್ತಂತ ಅಂದ್ರ ನನಗ ಎಬ್ಸುವ ನಿಂಗೆ ಸೊಂಟದ ನೋವಾಕತ್ರ ಮಕೊಂಡ ಕುಡಿಸುವಂತೆ ಅಂತ ಹೇಳೇನಿ ಮತ್ತು ನಿನಗ ರಾತ್ರಿ ಹೊತ್ತು ಬ್ಯಾಸ ಆಗಿರ್ತೈತಿ ಬಿಡುವ ಮುಂಜಾನಿಂದ ಮಾಡಿ ನಿಮ್ಮ ಅಕ್ಕೋ ನಾ ಕುಂತ ಕುಡಿಸ್ತೇನೆ ಅಂತ ಕುಡಿಸ್ತಾಳ ನನಗೆ ಎಚ್ಚರ ಆತಂದ್ರ ಆಕಿಗ ಮಕೊಂಡ ಕುಡಿಸ್ ಅಂತ ಹೇಳ್ತೇನೆ ಇಲ್ಲ ಅಂತಂದ್ರ ಆಕಿನ ಎದ್ದು ಕುಡಿಸಿರ್ತಾಳವ ಅದಕ್ಕ ಇರ್ಲಿ ತಗೋರಿ ಅತ್ತಿ ಏನಾಗಂಗಿಲ್ಲ ಆಕಿಗೂ ಬ್ಯಾಸರ ಆಗ್ತಿರ್ತೈತಲ್ಲ ಅದಕ್ಕೆ ಹೇಳೇನಿ ನಾನ ಒಂದಿಟ್ಟು ಹೋಗಿ ಬಂದು ಮಾಡ್ತಿರ್ತೇನಂತ ಅಥವಾ ಭಾಳ ಹೊತ್ತಾತೀಗ ನಡಿ ಎಣ್ಣೆ ಅದು ಎಲ್ಲ ಕಾಸ್ಕೊಂಡ್ ತಗೊಂಬ ಮತ್ತೆ ಹುಡುಗರನ್ನ ಕರ್ಕೊಂಬರ್ಲೆ ನೀನು ಎಣ್ಣೆ ಹಚ್ಚಿ ಎರಿತೀಯಾ ಹ್ಞೂ ರೀತಿ ನಾನು ಎಣ್ಣೆ ಕಾಸ್ಕೊಂಡು ಬಂದು ತೊಗೊಂಡು ಹೋಗಿರ್ತೇನಂತ ನೀವು ಬರ್ರಿ ಅಂದ್ರೆ ಹುಡುಗರ್ಗೆ ಚಂದಾಗಿ ಎರದ್ರೆ ನೀವು ನೀರು ಹಾಕುವಂತ್ರಿ ಸುಡೋ ನೀರು ಹಾಕಿದ್ರೆ ಗಪ್ನ ಮಕ್ಕೋತಾವ್ ಹ್ಞೂ ಅವು 2 ಹುಡುಗರ್ಗ ನೀರು ಹಾಕ್ತೇನಂತ ಆಮೇಲೆ ಆಕಿ ರೂಪಾಗೂ ಜಳಕ ಮಾಡಿಸ್ಬೇಕಲ್ಲ ನಿನ್ನೆ ಇಲ್ಲಿ ಒಳಗಿಂದ ಏನೈತಿ ನಾಷ್ಟ ಅದು ಮಾಡ ರೂಪಾಗ ನಾ ನೀರು ಹಾಕಿ ಕರ್ಕೊಂಬರ್ತೇನೆ ಹ್ಞೂ ರೀ ಇದನ್ನ ಒಂದು ಬಟ್ಲಿ ಹಾಕಿ ಎಣ್ಣೆ ಕಾಸ್ಕೊಂಡು ಬಂದ್ಬಿಡೋಣ ಅಂತ ರೂಪಾ ಕೂಸ್ಗ ಹಾಲು ಕುಡ್ಸಿದೇನವಾ ಹ್ಞೂ ಅವ ಕುಡ್ಸೇನೆ ಎಣ್ಣೆ ಕಾಸ್ಕೊಂಡು ಬಂದಾತ ಬಕೆಟಿಗೆ ನೀರು ತುಂಬಿಸಿಡ್ಬೇಕು ನೀರು ಕಾದಾವು ಸಳಮಳ ಅನ್ನಕತ್ತವು ಎಲ್ಲ ತಂದು ತಯಾರಿ ಮಾಡಿಟ್ರೆ ಅಷ್ಟೇರು ನೀರು ಹಾಕ್ತಾರೆ ಭಾಳ ಬೆರಕೆ ಹಾಕೋದು ಬೇಡ ಯಾಕಂತಂದ್ರೆ ಈ ಎಣ್ಣೆ ಹಚ್ಚಿ ತಿಕ್ಕೋ ತನಕ ಅವು ಆರ್ಬಿಡ್ತಾವೆ ಬೇವಿನ ಸೊಪ್ಪು ಬಿಸಿ ಮಾಡಿಟ್ಟೇನಿ ಅಕ್ಕಿ ಜಳಕಕ್ಕೆ ಬರೋ ತನಕ ಸ್ವಲ್ಪ ಉಗುರು ಬೆಚ್ಚಗೆ ಹಾಕೈತಿ ಪರವಾಗಿಲ್ಲ ಆ ಹುಡುಗರು ತೊಂಬ ನಿಮ್ಮ ಅತ್ತಿಗೆಮ್ಮ ಎಣ್ಣೆ ಹಚ್ಚಿ ಎರಿತಾಳಂತ ವೈನಿಗ ಜಳಕ ಮಾಡ್ಸಕ್ ಬರ್ತೈತವ ಭಾಳ ಚಂದ ಇರ್ತಾಳಕಿ ಹುಡುಗರ್ಗ ಮತ್ತೆ ನಮ್ಮ ರೇಖಾಗ 2 ಹುಡುಗರ್ಗ ಆಕಿನ ಎರ್ದಕಿ ಇವೆಲ್ಲ ಭಾಳ ಉಡಾಳದಾವಂತವ ಅದಕ್ಕೆ ಆಕಿನ ಎರಿತೇನಂದ್ಲು ಮತ್ತೆ ಎರಿವಲ್ಲಿ ಯಾಕೆ ಹೌದಲ್ಲ ಹಂಗಾರ ಚಲೋ ಆಗ್ಬಿಡ್ಬೇವ ವೈನಿ ಚಂದಾಗಿ ಎರಿತಾರಂದ್ರ ಮತ್ತೆ ಅಜ್ಜಿನೂ ಮಾಡ್ತಿತ್ತಲ್ಲ ಹಂಗ ಆಕೈತಿ ಯಪ್ಪ ನೀ ಭಾಳ ಒದ್ದಾಡ್ಬೇಡಪ್ಪ ಯಪ್ಪ ನೀನು ಎತ್ಕೊಳಕ ಹೋಗಿಲ್ಲ ನನಗ ಎಲ್ಲಿ ಹೋಗ್ಲಿಕ್ಕೆ ಕಾವೇರಿ ಅತ್ತಿರಿ ಎಲ್ಲಿ ಹೋಗಿದ್ವಾ ತಗೋ ಹುಡುಗನ್ ಕರ್ಕೋ ಎಣ್ಣೆ ಹಚ್ತೀರ ಇಲ್ರಿ ನೀರಿಂದ ವ್ಯವಸ್ಥೆ ಮಾಡೋಣಂತ ಹೋಗಿದ್ದೆ ಇನ್ನೂ ಕಾಯ್ಬೇಕ್ರಿ ಸೋಯಿ ಅನ್ನಕತ್ತಿದ್ವಾ ನೀರು ಆದ್ರೆ ಅಷ್ಟೇನು ಕಾಯ್ದಿಲ್ಲ 2 ಹುಡುಗರಿಗೆ ಬೇಕಲ್ಲ ಈಗ ನಾ ಎಣ್ಣೆ ಹಚ್ಚೋ ತನ ಕಾಯ್ತಾವ್ರಿ ಆಮೇಲೆ ಹೆಂಗೆ ತರೋದಂತ ಹುಡುಗಿ ಯಾಕಷ್ಟು ಚಿಂತೆ ಮಾಡ್ತಿದ್ದಿ ಈ ಹುಡುಗ ನೀ ಎಣ್ಣೆ ಹಚ್ತೀರ ನಾನೆಲ್ಲ ಸಮ ಮಾಡಿ ತೊಗೊಂಬಂದು ನೀರು ಹಾಕ್ತೇನಂತ ಇರ್ರಿ ತಗೋರಿ ಅತ್ತಿ ನಾ ತೊಗೊಂಬಂದು ಇಡ್ತೇನಂತ ಆಮೇಲೆ ಎಣ್ಣೆ ಹಚ್ಚಕ್ ಬರ್ತೈತಿ ಬೇಡವಾ ಅರ್ಬಿ ಎಲ್ಲ ಕಾಯ್ದೈತಿ ಹುಡುಗ ಮತ್ತೆ ತಂಡ ಆಕೈತಿ ನೀ ಎಣ್ಣೆ ಹಚ್ತೀರ ಮತ್ತೆ ಅಲ್ಲಿ ತನ ಎಣ್ಣೆನೂ ಆರ್ತಂದ್ರ ಕಷ್ಟ ಈ ಎಣ್ಣೆ ಸ್ವಲ್ಪ ಉಗುರು ಬೆಚ್ಚಗಿದ್ದಂಗ ಹಚ್ಚಿ ತಿಕ್ಕಿದ್ರ ಹುಡುಗಗೂ ಚಲೋ ನೆಗಡಿನೂ ಆಯೋಂಗಿಲ್ಲ ಕರ್ಕೋವ ಇವನ್ನ ನೀ ಎಣ್ಣೆ ಹಚ್ತೀರ ನಾ ತೊಗೊಂಬರ್ತೇನೆ ಹ್ಞೂ ರೀ ಅತ್ತಿ ಕೊಡ್ರಿ ಇಲ್ಲ ನೀ ಕುಂದ್ರು ನಾ ಕೊಡ್ತೇನೆ ಅತ್ತಿರಿ ಕೊಡ್ರಿ ಅವನ್ನ ಕರ್ಕೋವ ಬಾರ ಗುಂಡು ಪುಟಾಡಿ ಕರ್ಕೋವ ಇವನ್ನ ನಾನು ನೀರು ತೊಗೊಂಬರ್ತೇನಂತ ಅಣ್ಣ ಬಂಗಾರಿ ಇವತ್ತು ಅತ್ತಿ ಕಡೆ ಎರಸ್ಕೊಳಕತ್ತೀರಿ ಕಾವೇರಿ ಆತೇನೋ ಎಣ್ಣೆ ಹಚ್ಚೋದ ಹ್ಞೂ ರೀ ಅತ್ತಿ ಮುಗ್ಯಾಕೆ ಬಂತ್ರಿ ನೆತ್ತಿಗದು ಎಣ್ಣೆ ಉಳಿಸಿದೇನವಾ ಹ್ಞೂ ರೀ ಅತ್ತಿ ಮೊದ್ಲಿಗ ನೆತ್ತಿಗೆ ಎಣ್ಣೆ ಹಚ್ಚಿ ಚಂದಾಗಿ ತಿಕ್ಕಿದೆ ರೀ ಆಮೇಲೆ 2 ಕೈಗೆ ಕಾಲಿಗೆ ಹೊಕ್ಳಕ್ಕೆ ಒಂದಿಷ್ಟು ಎಣ್ಣೆ ಹಾಕಿ ಎಲ್ಲ ಕಡೆ ಚಂದಾಗಿ ಮಸಾಜ್ ಮಾಡಿದೆ ರೀ ಮತ್ತು ಬೆನ್ನಿಗಿನ್ನೆಲ್ಲ ತಿಕ್ಕೇನ್ರಿ ಈಗ ನೀವು ನೀರು ಹಾಕ್ಬಿಡ್ರಿ ಡಾಕ್ಟ್ರು ಹೊಕ್ಳಿಗೆ ಕಿವಿಗೆ ಎಲ್ಲ ಕಡೆ ಎಣ್ಣೆ ಹಾಕ್ಬೇಡ ಅಂತಾರವ ಅದು ಅವು ಪ್ಯೂರ್ ಇರಂಗಿಲ್ಲಲ್ರಿ ಅತ್ತಿ ಅದಕ್ಕೆ ನಮ್ದೇನಿದೆ ಪ್ಯೂರ್ ಎಣ್ಣೆ ಐತಲ್ಲ ನಡೀತೈತೆ ತಗೋರಿ ಹಂಗಾರ ನೀರು ಹಾಕ್ಲಾವ ಹ್ಞೂ ರೀ ಹಾಕ್ಬರ್ರಿ ಹ್ಞೂ ರೀ ಅತ್ತಿ ಬಡ ಹಾಕ್ರಿ ತಡೀರಿ ಅತ್ತಿ ನಾ ಕಡೆ ಹೊಳ್ಳಿಸ್ಕೊಂತಾನಂತ ಮತ್ತು ಮೂಗನೆ ನೀರು ಹೋಗಿದ್ದಿತ್ತು ಹಾಕ್ರಿ ಅತ್ತಿ ಇಲ್ಲೇ ಎಲ್ಲ ಬೆನ್ನ ಮೇಲೆ ಅದು ಚಂದಾಗಿ ನೀರು ಬಿದ್ರೆ ಹುಡುಗ ಹಳಾರ ಅನ್ನಿಸ್ತೈತಿ ಹೌದಾ ಎಲ್ಲರೂ ಎತ್ಕೊಂಡು ಅಡ್ಡಾಡಿರ್ತೇವಲ್ಲ ಅವಕ್ಕೂ ಮೈಕೈ ನೋವಾಗಿರ್ತೈತಿ ಸಾಕು ತಗೋರಿ ಅತ್ತಿ ಇವನ್ಗೆ ಮಲ್ಗಸ್ ಬಂದ್ಬಿಡೋಣ ಅಂತ ಅಥವಾ ಅಲ್ಲಿ ತನಕ ಹಂಗಾರೆ ನಾನು ರೂಪಾಗ ಮಾಡಿಸ್ಲಾ ಹ್ಞೂ ರೀ ನೀವು ರೂಪಾಗ ಮಾಡಿಸ್ರಿ ನಾನು ಇವಂಗೆಲ್ಲ ಮೈ ಒರೆಸಿ ಕಾಸಿ ಸುತ್ತಿ ಮಲ್ಗಿಸ್ತಾನಂತೋರಿ ಅಷ್ಟು ಮಾಡುವ ಅಂದ್ರೆ ಆಮೇಲೆ ನಿನಗೂ ಹಗರ ಆಕೈತಿ ಅತ್ತಿರಿ ಸುಮ್ಮನೆ ಕುಂತು ಬಿಟ್ಟಿರಲ್ರಿಪ್ಪ
ಅಯ್ಯ ಮತ್ತೇನ್ ಮಾಡ್ಲಿ ಕುಣಿಲೇನ ಹಂಗಲ್ರಿ ಅತ್ತಿ ಯಾವಾಗ್ಲೂ ಅಡಿಕೆಯಲ್ಲಿ ಕುಟ್ಕೊಂಡ್ ಕುಂತಿರ್ತಿದ್ರಿ ಇವತ್ ಖಾಲಿ ಕುಂತಿರಲ್ಲ ಅದಕ್ಕೆ ಕೇಳ್ದೆ ಹೋಗ ಯವ್ವ ಹೋಗ ಅಡಿಕೆಯಲ್ಲಿ ಖಾಲಿ ಆಗಿ ಯಾವ ಹೊತ್ತಾಗೈತಿ ನಿನ್ ಗಂಡಗ್ ಹೇಳ ನೀನ್ ಇನ್ನೂ ತಂದ್ಕೊಟ್ಟಿಲ್ ನೋಡು ಹೌದ್ರಿ ಸಿಂಗಾರಿ ಚಾ ಮಾಡ್ಕೊಡ್ತೀಯವ? ಹ್ಞೂನ್ರಿ ಮಾಡ್ಕೊಂಡ್ ಬರ್ತೇನ್ರಿ ಆದ್ರ ಏನಾದ್ರ ಯಾಕ ಚಾ ಮಾಡ್ಕೊಡಕ್ ಆಗಂಗಿಲ್ಲನ? ಹಂಗಲ್ರಿ ಲಡ್ದು ಯಾಕೆ ಬೇವ ಏನಾತ? ಅಡಿಕೆಯಲ್ಲಿ ತಗೊಂಬಂದ್ ಕೊಡಪ್ಪ ಅಂತ ಹೇಳಿ ನಿನ್ನೆ ಸಂಜೆ ಮುಂದೆ ಹೇಳೇನಿ ನೋಡಿಗ ಮುಂಜಾನೆ ಎದ್ದು ಕೂಡ್ಲೆ ತಿನ್ನಾಕಿಲ್ಲ ನನಗೀಗ ಯವ್ವ ನಿನ್ನೆ ಸಂಜೆ ಮುಂದೆ ಕೆಲಸದಿಂದ ಬರೋ ಮುಂದೆ ತಗೊಂಬಂದ್ ಕೊಟ್ಟೇನಿ. ಹೋಗ ನೀ ತಂದ್ ಕೊಟ್ಟಿದ್ರ ಹಂಗಾರ ತಿನ್ಲಾರ್ದಂಗ ಕುಂದ್ರಕ್ ನನಗೇನ್ ಹುಚ್ಚಿಡ್ದತ್ತನೀಗ ಯವ್ವ ನಿನ್ ಚೀಲ್ದಾಗ ನೋಡು ನಿನ್ನೆನ ತಂದ್ಕೊಟ್ಟೇನಿ. ಯವ್ವ ನಿನಗೇನಾರ ಗೊತ್ತೇನ ನೀನಾರ ನೋಡಿ ಇಲ್ಲಿ ಬಿಡ್ರಿ ಅತ್ತಿ ನಾನೇನ್ ನೋಡಿಲ್ಲ. ನೀ ಹೋಗು ನೀ ಒಂದ್ ಕಪ್ ಚಾ ಮಾಡ್ಕೊಂಬಂದ್ ತಂದ್ಕೊಡು ನಾ ಅಲ್ಲೆಲ್ಲಾರ ಕೆಳಗ್ ಬಿದ್ದತನ ಹುಡುಕಿ ಕೊಡ್ತೇನೆ ಅವಾಗ ತಿನ್ನಾಕ. ಆತ್ರಿ ಯವ್ವ ನಿನ್ ಆಜು ಬಾಜು ಏನಾರ ಬಿದ್ದತನ ನೋಡು. ಕೆಳಗ್ ಏನಾರ ಬಿದ್ದತನ ಸಿಕ್ತೇನ್ಲಾ ಏಲ್ ಬಿಡ್ಬೇಯವ್ವ ನಿನ್ನೆ ಸಂಜೆ ಮುಂದೆ ತಂದು ಕೊಟ್ಟೇನಿ ನಿನಗೆ ನಾನು. ಯಾರಿಗೆ ತಂದ್ ಕೊಟ್ಟಿಯ ಏನ ಈಗ 35 ವರ್ಷದಾಗ ಅರಳು ಮರಳು ನಿನಗ. ಇಲ್ ಬೇಯವ್ವ ನಿನ್ನೆ ಸಂಜೆ ಮುಂದೆ ನಾನ ತಗೊಂಬಂದೆ ನನಗೆ ನೆನಪೈತಿ. ಅಯ್ಯ ಈ ಗೂಡ್ನಾಗ ಐತಲ್ಲ ಇದು ಅಡಿಕೆಯಲ್ಲಿ ಅತ್ತಿರಿ ಏನ ಈ ಅಡಿಕೆಯಲ್ಲಿ ಅವರು ನಿನ್ನೆ ತಂದ್ ಕೊಟ್ಟಿದ್ ಖರೆ ಐತ್ರಿ ನೋಡ್ರಿಲೆ ಅಲ್ಲೇ ಅಡಿಗೆ ಮನೆ ಗೂಡ್ನಾಗ ಇಟ್ಟಿರಿ ಮರ್ತ್ ಬಂದಿರಿ. ಹೇಳಿಲ್ಲೇನ್ ಬೇಯವ್ವ ನನಗೆ ನೆನಪೈತಿ ನಿನ್ನೆ ಸಂಜೆ ಮುಂದೆ ತಂದು ಕೊಟ್ಟೇನಿ ಅಂತ ಅಂದ್ರ ನಂಗ ಬೈದು ಬಾಯಿ ಮುಚ್ಚಿಸ್ಬಿಟ್ಟಿ. ಒಂದು ಕ್ಷಣ ನನ್ನ ಮೇಲೆ ನನಗೆ ಡೌಟ್ ಬಂದ್ಬಿಡ್ತು ಏನಪ್ಪ ಇದು ಕನಸು ಗಿನಸ್ನ್ಯಾಗ ಏನಾರು ತಂದಿದ್ನು ಹೆಂಗು ಅಂತ ಹೇಳಿ. ಅದ ನಿನ್ನೆ ಇವ ತಂದ್ ಕೊಟ್ನಲ್ಲ ಯವ್ವ ಅವಾಗ ರಾತ್ರಿ ಮಕ್ಕಳ ಮುಂದ ಒಂದ್ ಅಡಿಕೆಯಲ್ಲಿ ತಿನ್ನೆ ಹಂಗ ನೀರ್ ಕುಡ್ದು ಬರೋಣ ಅಂತೇಳಿ ಮಕ್ಕಳಕಿನ್ನ ಮುಂಚೆ ಹೋದ್ನಲ್ಲ ಅಡಿಗೆ ಮನ್ಯಾಗ ಮರ್ತ್ ಅಲ್ಲೇ ಇಟ್ಬಿಟ್ಟೆ ನೋಡು. ಇರ್ಲಿ ತಗೋರಿ ಅತ್ತಿ ತರ್ವ ಇಲ್ಲಿ ಹಾಕೊಂತೇನೆ ಯಾಕ ಮುಂಜಾನಿಂದ ಅಡಿಕೆಯಲ್ಲಿ ತಿನ್ಲಾರ್ದಕ್ಕ ನನ್ನ ತಲೆನ ಓಡವಲ್ದಾಗೈತಿ ಒಂಥರ ಮಬ್ಬ ಬನ್ಸಾತೈತಿ. ತಗೋರಿ ಅತ್ತಿ ರೀ ಏನ ಚಾ ಮಾಡ್ಕೊಂಬ ಅಂದೆಲ್ಲ ತಂದಿಲ್ಲ ಇತ್ತೇನ್ರಿ ಅಂದಂಗ ಅವ್ರು ಇವ್ರು ಮಹೇಶಪ್ಪನವ್ರು ಮತ್ ನಿಮ್ಗ ಕೆಲ್ಸಕ್ಕೆ ಬರಕ್ ಹೇಳಿದ್ರಲ್ಲ ಯಾವಾಗಿಂದ ಹೊಂಟಿರಿ? ಕೆಲ್ಸಕ್ಕೆ ಅವಾಗಿಂದನ ಹೊಂಟೇನಲ್ಲೇನ. ಯಪ್ಪ ಆಕಿ ಕೇಳಾಕತ್ತಿದ್ದ ನಿನಗ ಅದೆಂತದ ಪೋಸ್ಟ್ ಕೊಡ್ತೇನೆ ಅಂದಿದ್ರಲ್ಲ ಅವ್ರ ಯಾವಾಗಿಂದ ಮತ್ತ ಅಂದ್ರ ಅವ್ರ ಹೆಂಡತಿನೂ ಆರಾಮಾದ್ರ ಈಗೆಲ್ಲ ಚಲೋ ಆಗೈತಲ್ಲ ಮತ್ತ ಮರ್ತ್ಗಿರ್ತಾರೇನ ಅಂತ. ಹೌದು ರಾಜಾ ಅವಾಗ ಅವರು ಹೇಳಿದ್ರು ನಿನಗ ನೀನು ಅವಾಗ ಮ್ಯಾನೇಜರ್ ಪೋಸ್ಟಿಗೆ ಕುತ್ಕೊಂಡ್ಬಿಟ್ಟಿದ್ದೆ ಅಂದಿದ್ರ ಚಲೋ ಇರ್ತಿತ್ತಪ್ಪ ಈಗ ನಾವು ಹೊಸ ಮನೆಯಾಗ ಇರ್ತಿದ್ವಿ. ಯವ್ವ ಭಾಳ ಆಸೆ ಪಡ್ಬಾರ್ದು ಬೇ ಈಗೇನೋ ಜೀವನ ಮುಂಚಿನಕ್ಕಿಂತ ಉತ್ತಮ ಆಗೈತಿ. ಇರ್ಲಿ ಆ ದೇವ್ರ ಇಟ್ಟಂಗ ಆಕೈತಿ ಪಾಪ ಇನ್ನೂ ಅವ್ರ ಮಗ ಸಿಕ್ಕಿಲ್ಲಲ್ಲ ಆ ನೋನ್ಯಾಗ ಅದಾರ. ರಜಾ ಸರ ಬರ್ರಿ ಒಳಗ ಇನ್ನೊಂದು ಕಪ್ ಚಾ ಕೆಟ್ಟ ತಗೊಂಬ ಇವ್ರು ಮಹೇಶಪ್ಪನವ್ರು ಬಂದ್ರು. ಹ್ಞೂನ್ರಿ ಏನ ಮಾಡಾಕತ್ತಿದ್ದೇನಪ್ಪ ಡಿಸ್ಟರ್ಬ್ ಮಾಡಿದ್ನ ಬಂದು. ಹಂಗೇನಿಲ್ರಿ ಸಾಹೇಬ್ರ ಬರ್ರಿ ಕುಂದ್ರ ಬರ್ರಿ. ಇರ್ಲಿ ತಗೋಪ್ಪ ಏನಾಗಲ್ಲ ಅಂದಂಗ ನಾ ಎದಕ್ ಬಂದೆ ಅಂತ ಅಂದ್ರ ಬರ್ರಿಪ್ಪ ಇಲ್ಲಿ ಕುಂದ್ರ ಬರ್ರಿ. ಇರ್ಲಿ ತಗೋರಿ ಏನಾಗಂಗಿಲ್ಲ ಕುಂತ್ ಬ್ಯಾಸರ ಆಗೈತಿ. ನಾ ಎದಕ್ ಬಂದೆ ಅಂತ ಅಂದ್ರ ನೋಡ್ಪ ಈಗ ನಮ್ಮ ಮನ್ಯಾಗ ನನ್ನ ಹೆಂಡತಿನೂ ಆರಾಮಾದ್ಲು. ಹೌದಪ್ಪ ಆ ವಿಷಯ ಕೇಳಿ ಭಾಳ ಖುಷಿ ಆತ್ ನೋಡಪ್ಪ ಮಾತಾಡ್ಸಕ್ ಬರ್ಬೇಕು ಅನ್ಕೊಳಕತ್ತೇನಿ ನಂಗೂ ಆಗ ಒಂದಪ್ಪ. ಇರ್ಲಿ ತಗೋರಿ ಏನಾಗಂಗಿಲ್ಲ. ಈಗ ಹೆಂಗ ಅದಾರಿ ಅವ್ರ? ಇಲ್ಪ ಮುಂಚಿನಕ್ಕಿಂತ ಭಾಳ ಅಂದ್ರೆ ಭಾಳ ಉತ್ತಮ ಆಗ್ಯಾಳ. ಈಗ ನಿನ್ನ ಮಾತು ನೀನ್ ನಡ್ಸ್ಕೊಟ್ಟಿ ಮತ್ತೆ ನನ್ನ ಮಾತೊಂದು ಬಾಕಿ ಐತಲ್ಪ ನಿನ್ ಋಣದಾಗ ಇಟ್ಟಿ ನನ್ನ. ಯಾಕ್ರಿ ಅಷ್ಟ್ ದೊಡ್ಡ ಮಾತಾಡ್ತೀರಿ ಸಾಹೇಬ್ರ? ನೋಡ್ಪ ಈಗ ನಿನ್ನ ಮಾತು ನೀನ್ ನೆರವೇರ್ಸ್ಕೊಟ್ಟಿ ಆದ್ರ ನಂದು ಹಂಗ ಬಾಕಿ ಉಳಿದೈತಲ್ಲ. ಏನ್ರಿ ಇದು? ನಿನಗ ಈಗ ಮ್ಯಾನೇಜರ್ ಪೋಸ್ಟ್ ಒಳಗೆ ಕುಂದ್ರಸ್ತೇನೆ ಅಂದಿದ್ದೆ ನೀ ಏನಂದಿ ಎಲ್ಲ ಆರಾಮಾದ್ಮೇಲೆ ನಾ ಬರ್ತೇನೆ ತಗೋರಿ ಅಂತ ಅಂದಿ. ಮತ್ತೆ ಈಗೆಲ್ಲ ಆರಾಮಾಗೈತಿ ಈಗ ನೋಡ್ಪ ಯಾವತ್ತಿಂದ ಬರ್ತೀನಿ ನಿನಗ್ ಬಿಟ್ಟಿದ್ದು. ನಂದಿನ್ನೂ ಒಂದ್ ಕೆಲ್ಸ ಬಾಕಿ ಐತಲ್ರಿ ಸರ್. ಏನ್ಪಾ ಅದು? ನಿಮ್ ಮಗನ್ ಒಂದ್ ಹುಡ್ಕೊಡ್ಬೇಕಲ್ಲ. ಅಯ್ಯೋ ಅದು ಏನ್ ಬಿಡಪ್ಪ ಆಗದೆ ಇರೋ ಮಾತು. ಸುಮ್ನ ಈ ದಿನ ಆತು ನನ್ನ ಹೆಂಡತಿಯರ ಆರಾಮಾದ್ಲಲ್ಲ ಅಷ್ಟ ಸಾಕು. ಅದ್ರಾಗ ಬೇರೆ ಆ ಹುಡುಗಿತ್ತಲ್ಪ ಸತೀಶ್ ಅಂತ ಹೇಳಿ ಅದು ಈಗ ನಮ್ಮ ಮನೆಗೆ ಬಂದು ಹೋಗಿ ಮಾಡಾತೈತಿ ಹಂಗಾಗಿ ಖುಷಿಯಿಂದ ಅದಾಳ. ಆದ್ರೂ ರೀ ನಿಮ್ಮ ಮಗ ಅಂದ್ರ ಬೇರೆ ಆಕೈತಲ್ಲ. ಇಲ್ಪ ಅವನ್ನ ನಮ್ಮನಿಗ ಕರ್ಕೊಂಡ್ ಬಂದ್ಬಿಡೋಣ ಅಂತೇಳಿ ಯೋಚನೆ ಮಾಡಾತೇನೆ. ಸುಮ್ಕ ಅಷ್ಟ ಮಾಡ್ಬಿಡಪ್ಪ ಅಂದ್ರ ಪಾಪ ಅದು ಪರದೇಸಿ ಹುಡುಗಂತೀರಿ ನಿಮ್ಗ ಆಸರ ಹಾಕನ್ ನಿಮ್ಗ ಅವನ ಆಸರ ಅವಂಗ ನಿಮ್ಮ ಆಸರ ಆಕೈತಿ. ಅಂದಂಗ್ರಿ ನಿಮ್ ಮುಂದ್ ಒಂದ್ ವಿಷಯ ಮುಚ್ಚಿಟ್ಟಿದ್ದೆ ನಾನು. ಏನ್ಪಾ ಅದು? ಏನಿಲ್ರಿ ಪೂರ್ತಿ ಆಗೋತನ ಹೇಳ್ಬಾರ್ದು ಅನ್ಕೊಂಡಿದ್ದೆ ಆದ್ರೀಗ ಹೇಳೋ ಅಂತ ಪರಿಸ್ಥಿತಿನ ಬಂದ್ಬಿಟ್ಟೈತಿ. ಏನಂತ ಹೇಳಿ ಒಂದಿಟ್ಟು ಬಿಡಿಸಿ ಹೇಳ್ಪಾ. ಏನಿಲ್ಲ ನೀವು ಅವತ್ತ ನಿಮ್ಮ ಮಗಂದ ಸಣ್ಣವನಿದ್ದಾಗಿನ ಫೋಟೋ ಕೊಟ್ಟಿದ್ರಲ್ಲ ನಮ್ಮ ಫ್ರೆಂಡ್ ಒಬ್ಬನು ಭಾಳ ಚಂದ ಡ್ರಾಯಿಂಗ್ ಮಾಡ್ತಾನ್ರಿ. ಅಂದ್ರ ಅವಂಗ ಒಂದು ಕಲೆ ಐತಿ ಹಿಂಗೆ ಇಂತಿಂಥ ವಯಸ್ಸಿಗೆ ಹೆಂಗೆ ಆಗ್ಬೋದು ಆ ಹುಡುಗರು ಅಂತೇಳಿ ಉಪಯೋಗಿಸಿ ತಲಿನ ಅವನ್ನ ಡ್ರಾಯಿಂಗ್ ಮಾಡ್ತಾನ ಅವ್ನ ಕೈ ಕೊಟ್ಟಿದ್ದೆ. ನೋಡಪ್ಪ ಹಿಂಗೈತಿ ಮತ್ತು ಇದು ಮುಂದೆ ಈ ಹುಡುಗ ದೊಡ್ಡವನಾದ್ಮೇಲೆ ಹೆಂಗೆ ಕಾಣ್ಬೋದು ಅಂತೇಳಿ ಒಂದು ರಫ್ ಫಿಗರ್ ಮಾಡ್ಕೊಡು ಅಂತ ಹೇಳಿದ್ದೆ ಅವನಿಗೆ. ಏನು ಮುಂದೆ ದೊಡ್ಡವರಾದ್ಮೇಲೆ ಹೆಂಗ್ ಕಾಣ್ತಾರಂತಂದ್ ಹೇಳಿ ಆ ಚಿತ್ರ ಈಗ ಬಿಡಿಸ್ಕೊಡ್ತಾರ? ಹ್ಞೂ ಬೇವಾ. ಯಪ್ಪ ಈ ಅಂತ ಕಾಲಮಾನ ಬಂತಪ್ಪ ಯಪ್ಪ ಸಣ್ಣತ್ರಿ ತನ ದೊಡ್ಡವರಾದ್ಮೇಲೆ ಹೆಂಗ್ ಕಾಣ್ತಾರಂತೇಳಿ ನೋಡ್ಬೋದಂತ. ಅದು ಒಂದಿಷ್ಟು ಆ್ಯಪ್ ಎಲ್ಲ ಯೂಸ್ ಮಾಡ್ತಾರೆ ಬೇವಾ ಅದ್ರ ಮೇಲೆ ಮಾಡ್ತಾರೆ. ಅವ್ರ ಮೇಲೆ ನಂಬಿಕೆ ಇಲ್ಬಿಡಪ್ಪ ಅವು ಏನು ಎಲ್ಲ 100% ಗ್ಯಾರಂಟಿ ಇರೋದಿಲ್ಲ ಏನೋ ಲಕ್. ಆ ಲಕ್ ನಿಮ್ಗೆ ಯಾಕೆ ಇರ್ಬಾರ್ದ್ರಿ? ಅಂದ್ರೆ ನೀ ಈಗ MD ಪೋಸ್ಟ್ ಒಳಗೆ ಕುಂದ್ರಂಗಿಲ್ಲೇನ್ಪಾ? ಕುಂದಿರ್ತೇನ್ರಿ ಆದ್ರ ನಿಮ್ಮ ಜೀವನದೊಳಗಡೆ ಇನ್ನೊಂದು ಆಶಾ ಕಿರಣ ತಂದ ಆಮೇಲೆ. ಯಾಕಪ್ಪ ಯಾಕೆ ಇಷ್ಟ ಹಠ ನಿನಗ? ನನಗೆ ಹಠ ಅಂತಿಲ್ರಿ. ಈಗ ನೀವು ನಾ MD ಪೋಸ್ಟ್ ಒಳಗೆ ಕುಂತ ಬಿಟ್ರ ಈ ದೇಶನ ಬಿಟ್ಟು ಹೊರದೇಶಕ್ಕೆ ಹೋಗ್ಯಾನಂತ ಕುಂತೀರಿ. ಅದೇ ಈಗ ನಿಮ್ಮ ಮಗ ನಿಮಗೆ ಸಿಕ್ಬಿಟ್ರ ಈ ದೇಶ ಬಿಟ್ಟು ಹೋಗಿರ ಇಲ್ಲೇ ಇರ್ತೀರ ಹೋದಲ್ಲ. ಓ ಆದ
ಅದು ಅವಾಗ ಹಂಗ ಅನ್ಸಿದ್ ಖರೆ ಈಗ ಒಂಥರ ನಮ್ದು ಖುಷಿ ಫ್ಯಾಮಿಲಿ ಆಗ್ಬಿಟ್ಟೈತಿ ನಮ್ ದೇಶ ನಮ್ ನಾಡು ನಮ್ ಭಾಷೆ ನಮ್ ಜಲ ಬಿಟ್ಟು ನಾ ಎಲ್ಲಿ ಹೋಗ್ಲಪ್ಪ ನಮ್ ದೇಶನ ನನಗ್ ಚಂದ ಅದ್ರಂಗ್ ಬೇರೆ ಈ ಹಳ್ಳಿ ಬಿಟ್ಟಂತ್ರು ನಾ ಎಲ್ಲೂ ಹೋಗಲ್ಪ. ಖರೆ ರೀ? ಈ ಮಾತೇನು ಹೇಳ್ದಲ್ಲಪ್ಪ ಇದು ಒಪ್ಪು ಅಂತದ್ ನೋಡು. ಹಂಗಾರೆ ಇನ್ಮೇಲೆ ನೀವು ಇಲ್ಲೇ ಇರ್ತೀರಿ? ಹ್ಞೂನ್ಪ ನಾನು ಇಲ್ಲೇ ಇರ್ತೇನಂತ. ನೋಡಪ್ಪ ಒಂದು ಒಳ್ಳೆ ದಿವಸ ನೋಡಿ ಅವತ್ತಿನ ದಿವಸ ನೀನು ದೊಡ್ಡ ಪೋಸ್ಟಿಗೆ ಜಾಯ್ನ್ ಆಗ್ಬಿಡು. ಅದೊಂದು ಕೆಲಸ ಮಾಡೇ ಬರ್ತೇನ್ರಿ ಸಾಹೇಬ್ರ. ನೋಡಪ್ಪ ಆ ಕೆಲಸ ಮಾಡಕ ನಾನೇನು ನಿನಗೆ ಅಡ್ಡಿ ಆಗೋಂಗಿಲ್ಲ. ನೀ ಹೇಳ್ದಂಗ ನಾ ಕೇಳ್ದೆ, ಈಗ ನಾ ಹೇಳ್ದಂಗ ನೀ ಕೇಳು. ಆ ಜಾಗದಾಗ ಕುಂತ ನೀನು ನನ್ನ ಮಗನ್ ಹುಡ್ಕೊಡು ಆತಾ. ಯಪ್ಪ ರಾಜ ಹ್ಞೂ ಅನಪ್ಪ, ದೊಡ್ಡವ್ರ ಮಾತಿಗೆ ಬೆಲೆ ಕೊಡಕ್ ಬರ್ತೈತಿ ಇಲ್ಲಿ ನಿನಗ. ಆತ್ ಬಿಡ್ಬೆ, ನೀವೆಲ್ಲ ಇಷ್ಟು ಹೇಳಾಕತ್ತೀರಿ. ಆತ್ರಿ ಸರ್, ಒಂದು ಒಳ್ಳೆ ದಿವಸ ನೋಡಿ ನಾನು ಜಾಯ್ನ್ ಹಾಕೇನಂತ. ಸಿಂಗಾರಿ ನಿಂಗೆ ಚಾ ತೊಗೊಂಬಂದಿಲ್ಲನ? ಅಯ್ಯೋ ಈ ಖುಷಿ ಮೊಹಲ್ ಒಳಗ ಬರೀ ಚಾಯನ ಹಬ್ಬದ ಅಡ್ಗಿನ ಮಾಡ್ಬಿಡ್ತಾನಂತ. ಎಲ್ರು ಸೇರಿ ಊಟ ಮಾಡೋಣ. ಅಣ್ಣಾರ ಏನ್ರಿ ಏನಿಲ್ರಿ, ಅವ್ವಾರನು ಕರ್ಕೊಂಬಂದ್ಬಿಡ್ರಿ. ಎಲ್ರು ಕೂಡಿ ಇಲ್ಲೇ ಉಣ್ಣಾಕ್ ಬರ್ತೈತಿ ಇವತ್ತಿನ ಮಧ್ಯಾಹ್ನ. ಮಹೇಶಪ್ಪ ಅಷ್ಟ್ ಮಾಡ್ಬಿಡು ಪಾಯಪ್ಪ, ನಿನ್ ಹೆಂಡತಿನ ಇಲ್ಲೇ ಕರ್ಕೊಂಬಂದ್ಬಿಡು. ಎಲ್ಲಾರು ಕೂಡಿ ಇಲ್ಲೇ ಉಣ್ಣಾಕ್ ಬರ್ತೈತಿ. ಹಂಗಾಗ್ಲಿ ರೀ. ಸಾಹೇಬ್ರ ನೀವು ಇಲ್ಲೇ ಕುಂದ್ರಿ, ನಾ ಹೋಗಿ ಬಡಾನ ಅವ್ರನ್ನ ಕರ್ಕೊಂಬರ್ತೇನೆ. ಸಿಂಗಾರಿ ಹೋಗು, ಬಡ ಬಡ ಅಡ್ಗೆ ಮಾಡು, ಅವ್ರನ್ನ ಕರ್ಕೊಂಬರ್ತೇನೆ. ಇಷ್ಟು ಕೂಡ ಉಣ್ಣಾಕ್ ಬರ್ತೈತಿ. ಆಯ್ತ್ರಿ.